ಆಕ್ಚುಲಿ ನವರಾತ್ರಿ ದೇವಾನುದೇವತೆಗಳ ಕಾಲದಿಂದನೂ ಕೂಡ ಪ್ರಸ್ತುತಿಯಲ್ಲಿದೆ. ದೇವರುಗಳು ಕೂಡ ದೇವಿಗೆ ಆರಾಧನೆಯನ್ನ ಮಾಡಿ ಅವಳಿಗೆ ಎಲ್ಲಾ ರೀತಿಯ ಶಕ್ತಿಯನ್ನ ಕೊಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರರು ಅವಳನ್ನ ಯುದ್ಧ ಮಾಡಕ್ಕೆ ಕಳಿಸ್ತಾರೆ. ಯಾಕೆಂದ್ರೆ ಎಲ್ಲಿ ದೇವತೆಗಳಿರ್ತಾರೋ ಅಲ್ಲಿ ನೆಗೆಟಿವ್ ಎನರ್ಜಿ, ಕೃಷ್ಣನೇ ಹೇಳಿರೋ ಪ್ರಕಾರ ರಾಕ್ಷಸರು ಸಹ ಇರ್ತಾರೆ. ಸೊ ಅದು ಎಲ್ಲಾ ಯುಗಗಳಲ್ಲೂ ನಡ್ಕೊಂಡ್ ಬಂದಿರೋ ಹಾಗೆ ನನ್ನ ಕಲಿಯುಗದಲ್ಲೂ ಸಹ ದೇವರು ನಮಗೆ ಬುದ್ಧಿ ಹೇಳಬೇಕು ಅಂತಾನೆ ನವರಾತ್ರಿ ಕೊಟ್ಟಿದ್ದಾರೇನೋ ಅನ್ಸುತ್ತೆ. ಯಾಕೆಂದ್ರೆ ಸಡನ್ ಆಗಿ ಯುದ್ಧಕ್ಕೆ ಹೋಗ್ಬಾರ್ದು, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ. ನೋಡಿ, ದೇವಿನೇ ಆ ದೇವಿಲಿ ಅಷ್ಟು ಶಕ್ತಿ ಇದ್ರು ಕೂಡ ಅವಳು 9 ದಿನ ರೆಡಿ ಆಗ್ಬಿಟ್ಟು ಹೋಗ್ತಾಳೆ ಯುದ್ಧಕ್ಕೆ. ನಾನು ಹೋಗ್ಬಿಡ್ತೀನಿ ಅವ್ನು ಹಿಡ್ಕೊಂಡು ಹೊಡೆದಾಕ್ರಿ ಅಂತ ಹತ್ರ ಎಲ್ಲ ಹೋಗಲ್ಲ. ಸೊ ಹಾಗೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಪ್ರತಿಯೊಂದನ್ನು ಕಲಿತು ಮತ್ತೆ ಜೀವನದ ಯುದ್ಧದಲ್ಲಿ ಮುಂದಕ್ಕೆ ಹೋಗ್ಬೇಕು, ಗೆದ್ದು ಬರಬೇಕು. ಹೋದ್ಮೇಲೆ ಅದನ್ನ ದೇವಿ ನಮ್ಗೆಲ್ಲ ತಿಳಿಸ್ಕೊಡ್ಬೇಕು ಅಂತಾನೆ ಒಂದೊಂದು ದಿನಾನು ಈ ರೀತಿ ಕೊಟ್ಟಿದ್ದಾಳೆ.